ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 7th ಸ್ಟ್ಯಾಂಡರ್ಡ್ ಗಣಿತ ಪ್ರಕಾಶ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎ ಪೀಕ್ ಬಿಯಾಂಡ್ ದ ಪಾಯಿಂಟ್ ಅಂತಕ್ಕಂಥ ಚಾಪ್ಟರ್ನಲ್ಲಿ ಬರುವಂತಹ ಫಿಗರ್ ಇಟ್ ಔಟ್ ಕ್ವಶನ್ಸು ಪೇಜ್ ನಂಬರ್ 78, 79 ಮತ್ತು 80th ಪೇಜಲ್ಲಿರುವಂಥ ಕ್ವಶನ್ಸಿಗೆ ಸಂಬಂಧಪಟ್ಟ ಹಾಗೆ ಮೊದಲ 8 ಕ್ವಶನ್ಸ್ನ ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಮುಂದಿನ ಕ್ವಶನ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈ ಒಂದು ಪ್ರತಿಯೊಂದು ಕ್ವಶನಿನ ಆನ್ಸರ್ನ ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಫಿಗರ್ ಇಟ್ ಔಟ್ ಪೇಜ್ ನಂಬರ್ 79ನಲ್ಲಿ ಬರ್ತಕ್ಕಂತಹ 9ನೇ ಕ್ವಶನ್ನಿಂದ ಮುಂದಿನ ಪ್ರಶ್ನೆಗಳು ಯಾವ ರೀತಿ ಇದ್ದಾವೆ, ಸೊ ಅವುಗಳಿಗೆ ಸೊಲ್ಯೂಷನ್ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ. ಓಕೆ, ಹಿಂದಿನ ವಿಡಿಯೋದಲ್ಲಿ 8ನೇ ಕ್ವಶನ್ವರೆಗೂ ಕೂಡ ನಿಮಗೆ ಆನ್ಸರ್ನ ತಿಳಿಸ್ಕೊಟ್ಟಿದ್ದೆ. ಇನ್ನು ಮುಂದುವರೆದು 9th ಕ್ವಶನ್ ಹೇಳುತ್ತೆ, ಟಿಂಕು ವೇಡ್ 35.75 kg ಇನ್ ಜನವರಿ ಆ್ಯಂಡ್ 35.50 kg ಇನ್ ಫೆಬ್ರವರಿ. ಹ್ಯಾಸ್ ಹಿ ಗೈನ್ಡ್ ಆರ್ ಲಾಸ್ಟ್ ವೆಯ್ಟ್? ಹೌ ಮಚ್ ಈಸ್ ದ ಚೇಂಜ್ ಅಂತ ಕೊಟ್ಟಿದ್ದಾರೆ. ತುಂಬ ಸುಲಭವಾಗಿರುವಂಥದ್ದು. ಟಿಂಕುವಿನ ವೆಯ್ಟು ಜನವರಿ ತಿಂಗಳಲ್ಲಿ 35.75 kg ಇತ್ತು. ನಂತರದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಏನಾಯಿತು, 34.50 kg ಆಯಿತು. ಅಂದರೆ 35.75 ಇದ್ದಿದ್ದು 34.50 ಆಗಿದೆ. ಅಂದರೆ ಹ್ಯಾಸ್ ಹಿ ಗೇನ್ಡ್ ಆರ್ ಲಾಸ್ಟ್ ಅಂತ ಕೇಳಿದಾರೆ ಕ್ವಶನ್. ನೀವು ಇದಕ್ಕೆ ಆನ್ಸರ್ ಏನು ಬರೀಬೇಕು? ಮೊದಲನೇ ಪಾಯಿಂಟು, ಹಿ ಲಾಸ್ ದೇರ್ ವೇಟ್ ಅಂತ ಹೇಳಬೇಕು. ಅಂದರೆ ತನ್ನ ವೆಯ್ಟನ್ನು ಕಳ್ಕೊಂಡಿದ್ದಾನೆ. ಎಷ್ಟು? ಹೌ ಮಚ್ ಈಸ್ ದ ಚೇಂಜ್ ಅಂತ ಕೇಳಿದ್ದಾರೆ. ಸೊ ಅದನ್ನು ನೀವು ಆನ್ಸರ್ ಕಂಡುಹಿಡಿಬೇಕಲ್ವಾ. ಸೊ ಚೇಂಜ್ ಆಗಿರೋದು ಗೊತ್ತಾಯಿತು. ಎಷ್ಟು ಚೇಂಜ್ ಆಗಿದೆ ಅನ್ನೋದು ಗೊತ್ತಾಗಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ, ಜನವರಿ ತಿಂಗಳಲ್ಲಿರುವ ಟಿಂಕುವಿನ ವೆಯ್ಟನ್ನು ಬರ್ಕೊಂಡು ಅದ್ರ ಕೆಳಗಡೆ ಫೆಬ್ರವರಿ ತಿಂಗಳಲ್ಲಿ ಅವನು ಚೇಂಜ್ ಆದ ವೆಯ್ಟನ್ನು ಬರ್ಕೊಂಡು ಒಂದರಲ್ಲಿ ಒಂದನ್ನು ಕಳಿಬೇಕು. ಇಲ್ಲಿ ವೆಯ್ಟ್ ಕಡಿಮೆ ಆಗಿರೋದ್ರಿಂದ ಕಳೀತಾ ಇದ್ರೆ, ಸಪೋಸ್ ಏನಾದರೂ ವೆಯ್ಟ್ ಜಾಸ್ತಿ ಆಗಿತ್ತು ಅಂದರೆ ಮೊದಲು ಮೇಲಿಂದ ಇದು ಕೆಳಗಡೆದು ಮೊದಲು ಬರ್ಕೊತಿದ್ವಿ. ಸೊ ವೆಯ್ಟ್ ಜಾಸ್ತಿ ಇರೋದನ್ನು ಮೊದಲು ಬರ್ಕೊಂಡಾಗ 35.75ನಲ್ಲಿ 34.50ನ ಕಳೆದ್ರಿ ಅಂದರೆ ಚೇಂಜ್ಡ್ ವೆಯ್ಟ್ ಎಷ್ಟು ಅಂತ ಸಿಗುತ್ತೆ. ಆಗ ನೀವು 5 - 0 ಮಾಡಿದ್ರೆ 5 ಬರುತ್ತೆ. ಹಾಗೆ 7 - 5 ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ 2 ಬರುತ್ತೆ. ಪಾಯಿಂಟ್ ನೇರವಾಗಿ ಪಾಯಿಂಟ್ ಇಡ್ತೀರಾ. 5 - 4 ಮಾಡಿದ್ರೆ 1 ಬರುತ್ತೆ. 3 - 3 ಮಾಡಿದ್ರೆ 0 ಬರುತ್ತೆ. ಒಟ್ಟು ಚೇಂಜ್ ಆಗಿರುವಂಥ ವೆಯ್ಟ್ ಎಷ್ಟು? 1.25 kg. ಸೊ ಇದಕ್ಕಿಂತ ಮುಂಚಿತವಾಗಿ ನೀವು ಇಲ್ಲಿ ಆನ್ಸರ್ ಬರೀಬೇಕಾಗತ್ತೆ. ಏನಂತೇಳಿ, ಹಿ ಲಾಸ್ ದೇರ್ ವೆಯ್ಟ್ ಅಂತೇಳಿ ಫಸ್ಟ್ ಬರೀಬೇಕಾಗಿತ್ತೆ. ಗೊತ್ತಾಯ್ತಲ್ವಾ? ಇದಾದ ನಂತರದಲ್ಲಿ ಕ್ವಶನ್ ನಂಬರ್ 10 ಇದೆ. ಎಕ್ಸ್ಟೆಂಡ್ ದ ಪ್ಯಾಟರ್ನ್ 5.5, 6.4, 6.39, 7.29, 7.28, 6.18, 6.17 ಮುಂದ್ಗಡೆ 2 ಡ್ಯಾಶ್ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಪ್ಯಾಟರ್ನ್, ಇಲ್ಲೊಂದು ಇರುವಂಥ ಪ್ಯಾಟರ್ನನ್ನು ನೀವು ಗುರುತು ಹಿಡ್ಕೊಂಡು ಆ ಪ್ಯಾಟರ್ನನ್ನು ಆಧಾರವಾಗಿ ಇಟ್ಕೊಂಡು ಮುಂದಿನ 2 ಅಂಕಿಗಳನ್ನು ಬರೀರಿ, ಮುಂದಿನ 2 ಡೆಸಿಮಲ್ ಫಾರ್ಮನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಐ ಥಿಂಕ್ ಇಲ್ಲಿರುವ ಪ್ಯಾಟರ್ನ್ಗಳನ್ನು ನೋಡ್ತಾ ಹೋದಾಗ ಕೊನೆಯ 2 ಸಂಖ್ಯೆಗಳದ್ದು 6 ಇದ್ದಿದ್ದು ಅದು ಆ್ಯಕ್ಚುಯಲ್ ಆಗಿ 8 ಆಗಬೇಕು ಅನಿಸುತ್ತೆ. ಯಾಕೆ ಅನ್ನೋದನ್ನು ಹೇಳ್ತೀನಿ ನಾನು. ಇದು 8.18 ಆಗಬೇಕು, ಇದು 8.17 ಆಗಬೇಕು. ಗೊತ್ತಾಯ್ತಲ್ವಾ? ಸೊ ಹೇಗೆ ಅನ್ನೋದನ್ನು ಈಗ ನಿಮಗೆ ತಿಳಿಸ್ತೀನಿ. ಜೊತೆಗೆ ಮುಂದಿನ 2 ಡೆಸಿಮಲ್ ಫಾರ್ಮನ್ನು ಕೂಡ ಹೇಗೆ ಬರೆಯೋದು ಅಂತ ನೋಡೋದಾದರೆ ನೋಡಿ, ಇಲ್ಲಿ 5.5, 6.4, 6.39 ಈ ರೀತಿ ಕೊಡ್ತಾ ಹೋಗಿದ್ದಾರೆ. ಇದನ್ನು ಅಬ್ಸರ್ವ್ ಮಾಡ್ತಾ ಹೋದರೆ 5.5ಗೆ 0.9 ಆ್ಯಡ್ ಮಾಡಿದ್ರಿ ಅಂದರೆ 6.4 ಬರುತ್ತೆ. ಇದೇ 6.4ನಲ್ಲಿ ಇದನ್ನು ನೀವು ಪ್ಲಸ್ ಮಾಡಿದ್ದೀರಾ. ಇಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಮೈನಸ್ ಮಾಡಬೇಕಂದ್ರೆ ಇದಕ್ಕಿಂತ ಇದು ಚಿಕ್ಕದಾಗಿದೆ. ಎಷ್ಟು ಮೈನಸ್ ಮಾಡಿದಾರಪ್ಪ ಅಂತ ನೋಡಿದರೆ 0.01 ಮೈನಸ್ ಮಾಡಿದ್ದಾರೆ. ಸೊ 6.4ನಲ್ಲಿ 0.01 ಕಳೆದ್ರಿ ಅಂದರೆ 6.39 ಬರುತ್ತೆ. ಈ 6.39ಗೆ ಮತ್ತೆ ನೀವು ಪ್ಲಸ್ 0.9 ಆ್ಯಡ್ ಮಾಡಿದ್ರಿ ಅಂದರೆ 7.29 ಬರುತ್ತೆ. ಇದು ಪ್ಯಾಟರ್ನು. ಈ ಥರದಲ್ಲಿ ಇವರು ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಒಂದು ಪಟ್ಟು ಒಂದು ಸಂಖ್ಯೆಯ ನಂತರ ನೆಕ್ಸ್ಟ್ ಟರ್ಮನ್ನು 0.9 ಆ್ಯಡ್ ಮಾಡಿ ಬರೆದಿದ್ದಾರೆ. ನೆಕ್ಸ್ಟ್ ಥರ್ಡ್ ಟರ್ಮನ್ನು ಸೆಕೆಂಡ್ ಟರ್ಮಲ್ಲಿ 0.01 ಲೆಸ್ ಮಾಡಿ ಬರೆದಿದ್ದಾರೆ. ಫೋರ್ತ್ ಟರ್ಮಿಗೆ ಮತ್ತೆ 0.9 ಆ್ಯಡ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಏನು ಮಾಡಬೇಕು, ಈಗ ನೀವು ಲೆಸ್ ಮಾಡಬೇಕಲ್ವಾ. ಎಷ್ಟು ಲೆಸ್ ಮಾಡಿದ್ದಾರೆ ಅಂತ ಅಂದರೆ 0.01 ಮೈನಸ್ ಮಾಡಿದ್ದಾರೆ. ಹಾಗಿದ ಮೇಲೆ ಈಗ ನೀವು ಇಲ್ಲಿ ಏನು ಮಾಡಬೇಕು, ಈಗ ನೀವು ಇಲ್ಲಿ ಪ್ಲಸ್ 0.9 ಮಾಡಬೇಕು. ಸೊ ಪ್ಲಸ್ 0.9 ಮಾಡಿದರೆ ಆ್ಯಕ್ಚುಯಲ್ ಆಗಿ ಇದಕ್ಕಿಂತ ಜಾಸ್ತಿ ಆಗಬೇಕು. ಜೊತೆಗೆ 6.18 ಬದಲಾಗಿ ಅದು ಏನಾಗಬೇಕು ಅಂದರೆ 8.18 ಬರುತ್ತೆ ಆ್ಯಕ್ಚುಲಿ. ಹಾಗಾಗಿ ನಾನು ಇದಕ್ಕೋಸ್ಕರನೇ ಹೇಳಿದ್ದು, ಅಲ್ಲಿ 6 ಬರೋದಿಲ್ಲ, ಏನು ಬರುತ್ತೆ, 8 ಬರುತ್ತೆ.
ಸೊ ದಟ್ ಈ 8.18ಗೆ ಈಗ ಮತ್ತೆ ನೀವು -0.09 ಮಾಡಿದ್ರಿ ಅಂದರೆ -0.1 ಮಾಡಿದ್ರಿ ಅಂದರೆ ಏನು ಬರಬೇಕಲ್ಲಿ 8.17 ಬರಬೇಕು. ಇದಕ್ಕಿಂತ ಒಂದು ಪಾಯಿಂಟ್ ಬಿಂದು ಕಡಿಮೆ ಬರಬೇಕು. ಈಗ 8.17 ನಂತರ ಇಲ್ಲಿ ಡ್ಯಾಶ್ ಇದೆ, ಇದರ ನಂತರದಲ್ಲಿ ಮತ್ತೊಂದು ಡ್ಯಾಶ್ ಇದೆ. ಈ ಎರಡು ಡ್ಯಾಶನ್ನು ಫಿಲ್ ಮಾಡಬೇಕು ಅಂದರೆ ನೀವು 8.17ಗೆ 0.9 ಆ್ಯಡ್ ಮಾಡ್ತೀರಾ. ನೋಡಿ ಇಲ್ಲಿ 8.17ಗೆ 0.9 ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ 7 ಆಸ್ ಇಟ್ ಈಸ್ ಬರುತ್ತೆ. 9 + 1 ಮಾಡಿದ್ರೆ 10, 10ಗೆ ಇಲ್ಲಿ 0 ಬರೀತಾರೆ, ಇಲ್ಲಿ 1 ಕ್ಯಾರಿ ಆಗುತ್ತೆ. 8 + 1 9, ಪಾಯಿಂಟಿನ ಕೆಳಗಡೆ ನೇರವಾಗಿ ಪಾಯಿಂಟ್ ಬರೆದ್ರಿ ಅಂದರೆ ಇಲ್ಲಿ ನೀವು ಬರೀಬೇಕಾಗಿರುವ ನಂಬರು 9.07. ಹಾಗಿದ್ಮೇಲೆ ಇಲ್ಲಿಂದ ಈ ಕಡೆ ಏನು ಮಾಡಬೇಕು, ಇಲ್ಲಿ ನೀವು +0.9 ಮಾಡಿದ್ರಿ ಅಂದರೆ ಇಲ್ಲಿ -0.01 ಮಾಡಬೇಕು. -0.01 ಮಾಡಿದರೆ 7 ಇದ್ದಿದ್ದು ಏನಾಗುತ್ತೆ 6 ಆಗುತ್ತೆ, ಅಂದರೆ 9.06 ಬರುತ್ತೆ ಆನ್ಸರ್. ಓಕೆ, ಇದು ಸ್ವಲ್ಪ ನೀವು ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಅದು ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಅದನ್ನು ಸರಿ ಮಾಡ್ಕೊಳ್ಬೇಕು. 8.18 ಇನ್ನೊಂದು 8.17. ಓಕೆ, ಹಾಗೆ ನೆಕ್ಸ್ಟ್ 11th ಕ್ವಶನ್ನು ಹೌ ಮೆನಿ ಮಿಲಿಮೀಟರ್ಸ್ ಮೇಕ್ 1 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಮಿಲಿಮೀಟರ್ಸ್ಗಳನ್ನು ಹಾಕಿದಾಗ 1 ಕಿಲೋಮೀಟರ್ಗೆ ಸಮ ಆಗುತ್ತೆ ಅಂತ ಅವ್ರ ಕ್ವಶನ್. ಸೊ ಇದಕ್ಕೆ ನೀವು ಆನ್ಸರ್ ಹೇಳಬೇಕು ಅಂತಂದರೆ ಓಕೆ, ಇಲ್ಲಿ ನಮಗೆ ಗೊತ್ತು ಏನಪ್ಪ ಅಂದರೆ 1 ಕಿಲೋಮೀಟರ್ ಅಂತ ಹೇಳಿದ್ರೆ ಅದರಲ್ಲಿ 1000 ಮೀಟರ್ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ಜ್ಞಾನ ಇರಬೇಕಾಗತ್ತೆ. ಅದೇ 1000 ಮೀಟರ್ ಆಯಿತು, 1 ಕಿಲೋಮೀಟರ್ನ ನಾವು ಮೀಟ್ರಿಗೆ ಕನ್ವರ್ಟ್ ಮಾಡಿದರೆ ಅದನ್ನು 1000 ಮೀಟರ್ ಅಂತ ಕರಿತೀವಿ. ಈಗ ಅದೇ ಮೀಟ್ರನ್ನು ಮಿಲಿಮೀಟ್ರಿಗೆ ಕನ್ವರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ 1 ಮೀಟರ್ ಯಾವುದಕ್ಕೆ ಸಮ ಇರುತ್ತೆ ಅಂದರೆ 1000 ಮಿಲಿಮೀಟ್ರಿಗೆ ಸಮ ಇರುತ್ತೆ. ಹಾಗಿದ್ಮೇಲೆ 1 ಕಿಲೋಮೀಟರ್ನ ನೀವು ಮಿಲಿಮೀಟ್ರಲ್ಲಿ ಹೇಳಬೇಕು ಅಂದರೆ ಕಿಲೋಮೀಟರ್ ಇರೋ ಜಾಗದಲ್ಲಿ 1 ಮೀಟರ್ಗೆ 1000 ಮೀಟರ್ ಅಂತ ಬರ್ಕೊಂಡು ಇಂಟು ಅದನ್ನು ಮತ್ತೆ ಮಿಲಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕು 1000 ಅಂತ ಬರ್ಕೊಂಡ್ರಿ ಅಂತ ಹೇಳಿದ್ರೆ ಇದೇನಾಗತ್ತಪ್ಪ ಅಂತ ಹೇಳಿದ್ರೆ 10 lakh ಅಂತ ಆಗುತ್ತೆ. ಎಷ್ಟಾಗತ್ತೆ 10 lakh ಮಿಲಿಮೀಟರ್ ಅಂತ ಕರಿತೀವಿ. ಇದನ್ನು ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಹೇಳೋದಾದರೆ ಇದನ್ನು ಏನಂತ ಬರೀಬೇಕು ಅಂದರೆ 10 ಲಕ್ಷ ಮಿಲಿಮೀಟರ್ಗೆ 1 ಮಿಲಿಯನ್ ಅಂತಕ್ಕಂಥದ್ದು ನಿಮಗೆ ಗೊತ್ತು. ಇದರ ಆಧಾರದ ಮೇಲೆ 1 ಮಿಲಿಯನ್ ಅಂಥೇಳಿ ನೀವು ಆನ್ಸರನ್ನು ಬರಿಬೇಕಾಗತ್ತೆ. ಅಂದರೆ 1 ಮಿಲಿಯನ್ ಮಿಲಿಮೀಟರ್ ಅಂತೇಳಿ ನೀವು ಆನ್ಸರ್ ಹೇಳ್ತೀರಾ ಈ ಒಂದು 11ನೇ ಕ್ವಶನ್ಗೆ. 10 lakh ಮಿಲಿಮೀಟರ್ ಅಥವಾ 1 ಮಿಲಿಯನ್ ಮಿಲಿಮೀಟರ್ ದಟ್ ಈಸ್ ಈಕ್ವಲ್ ಟು 1 ಕಿಲೋಮೀಟರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 12. ಇಂಡಿಯನ್ ರೈಲ್ವೇಸ್ ಆಫರ್ಸ್ ಆಪ್ಷನಲ್ ಟ್ರಾವೆಲ್ ಇನ್ಶೂರೆನ್ಸ್ ಫಾರ್ ಪ್ಯಾಸೆಂಜರ್ಸ್ ಹೂ ಬುಕ್ ಇ ಟಿಕೆಟ್ಸ್. It costs 45 paise per passenger. If 1 lakh people optional for insurance in a day, what is the total insurance fees paid ಅಂತ ಕೊಟ್ಟಿದ್ದಾರೆ. ಈಗ ಇಂಡಿಯನ್ ರೈಲ್ವೇನಲ್ಲಿ ಏನು ಟ್ರಾವೆಲ್ ಮಾಡ್ತಕ್ಕಂಥವ್ರಿಗೆ ಇನ್ಶೂರೆನ್ಸ್ ಫೀಸನ್ನು ತೊಗೊಳ್ತಾರೆ. ಅಂದರೆ ಅವರು ಟ್ರಾವೆಲ್ ಮಾಡಬೇಕಾದಾಗ ಅಚಾನಕವಾಗಿ ಏನಾದರೂ ತೊಂದರೆ ಆದರೆ ಅವರಿಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಬೇಕು ಅಂತೇಳಿ ಟಿಕೆಟ್ನ ಜೊತೆಗೆ ಇನ್ಶೂರೆನ್ಸಿನ ಫೀಸನ್ನು ಸೇರಿಸಿ ತೊಗೊಳ್ತಾರೆ. ಎಷ್ಟು ತೊಗೊಳ್ತಾರೆ ಅಂದರೆ ಒಬ್ಬ ಪ್ಯಾಸೆಂಜರ್ಗೆ 45 ಪೈಸೆ ತೊಗೊಳ್ತಾರೆ ಅಂತಂದರೆ ಆ ಒಂದು ದಿನದಲ್ಲಿ ರೈಲ್ವೇದಲ್ಲಿ ಒಟ್ಟು ಓಡಾಡಿರುವಂಥ ಒಟ್ಟು ಜನರ ಸಂಖ್ಯೆ 1 lakh ಆಯಿತು ಅಂದರೆ ಆವತ್ತಿನ ಇನ್ಶೂರೆನ್ಸ್ ಕಲೆಕ್ಷನ್ ಎಷ್ಟು ಅನ್ನೋದು ಟೋಟಲ್ ಇನ್ಶೂರೆನ್ಸ್ ಪೇಯ್ಡ್ ಫೀಸ್ ಪೇಯ್ಡ್ ಎಷ್ಟು ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್. ಇದನ್ನು ಹೇಗೆ ಮಾಡ್ಬೋದಪ್ಪ ಅಂತ ನೋಡೋದಾದರೆ ನೋಡಿ, ಇಲ್ಲಿ ಕಾಸ್ಟ್ ಪರ್ ಈಚ್ ಪ್ಯಾಸೆಂಜರ್, ಪ್ರತಿಯೊಬ್ಬ ಪ್ಯಾಸೆಂಜರಿಗೆ ತಗೊಳ್ಳೋದವ್ರು ಇನ್ಶೂರೆನ್ಸ್ ಎಷ್ಟಪ್ಪ ಅಂದರೆ 45 ಪೈಸೆ. ನಮಗೆ ಗೊತ್ತು 1 ರೂಪಾಯಿಗೆ 100 ಪೈಸೆ ಅಂತೇಳಿ. ಅದ್ರ ಪ್ರಕಾರ 45ಅನ್ನು ಡಿವೈಡೆಡ್ ಬೈ 100 ಬರ್ಕೊಂಡ್ರಿ ಅಂದರೆ ಅದು ರುಪೀಸಿಗೆ ಕನ್ವರ್ಟ್ ಆಗುತ್ತೆ. 45 ಡಿವೈಡೆಡ್ ಬೈ 100 ನಾವು 0.45 ರುಪೀಸ್ ಅಂತ ಬರ್ಕೊಳ್ಬೋದು. ಇದ್ರ ಜೊತೆಗೆ ಟೋಟಲ್ ನಂಬರ್ ಆಫ್ ಪೀಪಲ್ ಅಲ್ಲಿ ಟ್ರಾವೆಲ್ ಮಾಡಿರೋದು ಅವತ್ತಿನ ದಿನ ಎಷ್ಟು ಜನ ಅಂದರೆ 1 ಲಕ್ಷ ಅಂತ ಕೊಟ್ಟಿದ್ದಾರೆ. ಸೊ ಈಗ ನೀವು ಟೋಟಲ್ ಇನ್ಶೂರೆನ್ಸ್ ಫೀಸ್ ಬೇಕು ಅಂದರೆ ಏನು ಮಾಡಬೇಕು, 0.45ನ ಜೊತೆಗೆ 1 lakh ಮಲ್ಟಿಪ್ಲೈ ಮಾಡಬೇಕು. ಆಗ ನೀವು ಮಲ್ಟಿಪ್ಲೈ ಮಾಡಿದ್ರಿ ಅಂದರೆ ಇಲ್ಲಿರೋ ಪಾಯಿಂಟು ಈ ಕಡೆ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ 1 lakh ಇದ್ದಿದ್ದು 2 ಸೊನ್ನೆಗಳು ಕಡಿಮೆ ಆಗ್ತವೆ. ಅಲ್ಲಿಗೆ ನೀವು 4-5ನ ಮುಂಭಾಗದಲ್ಲಿ ಉಳಿದ 3 ಸೊನ್ನೆಗಳನ್ನು ಬರೆದ್ರಿ ಅಂದರೆ ಅವತ್ತಿನ ಕಲೆಕ್ಷನ್ ಎಷ್ಟಾಗತ್ತಪ್ಪ ಅಂದರೆ 45,000 ರುಪೀಸ್ ಅಂತೇಳಿ ಹೇಳ್ತೀರಾ ಟೋಟಲ್ ಇನ್ಶೂರೆನ್ಸ್ ಫೀಸು. ಗೊತ್ತಾಯ್ತಲ್ವಾ? ಸೊ ಈ ರೀತಿಯಲ್ಲಿ ನೀವು 12ನೇ ಕ್ವಶನ್ಗೆ ಸುಲಭವಾಗಿ ಆನ್ಸರ್ನ ಹೇಳಬಹುದು. ಇನ್ನು 13th ಕ್ವಶನ್ ಕೊಟ್ಟಿದ್ದಾರೆ ವಿಚ್ ಈಸ್ ಗ್ರೇಟರ್ ಅಂತ ಕೊಟ್ಟು ಇಲ್ಲಿ 3 ಕ್ವಶನ್ ಕೊಟ್ಟಿದ್ದಾರೆ ಎ ಬಿ ಮತ್ತು ಸಿ ಅಂತೇಳಿ. ಮೊದಲನೇದು 10/1000 ಆರ್ 1/10. ಇದನ್ನು ನಾವೇನು ಹೇಳ್ಬೋದು ಅಂದರೆ 10,000th 1/10 ಅಂತ ಹೇಳಿ ಇವೆರಡರಲ್ಲಿ ಯಾವ್ದು ದೊಡ್ಡದು ಅಂತ ಹೇಳಬೇಕು. ಇನ್ನು ಬಿ ಸಿಗಳನ್ನು ನೋಡೋದಾದರೆ
100th ಆರ್ 90,000th ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಸಿ ಬಂದ್ಬಿಟ್ಟು 1000th ಆರ್ 90/100th ಅಂತ ಕೊಟ್ಟಿದ್ದಾರೆ. ವರ್ಡ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಇದನ್ನ ನೀವು ಸಿಂಬಲಿಕಲಿ ಬರ್ಕೊಂಡು ಯಾವುದು ದೊಡ್ಡದು ಅನ್ನೋದನ್ನ ಹೇಳಬೇಕು. ಸೊ ಈ ಕ್ವಶನ್ಗೆ ಆನ್ಸರ್ನ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ, ಈಗ 10/1000 ಆರ್ 1/10 ಅಂತ ಮೊದಲನೇದು ಕೊಟ್ಟಿದ್ದಾರೆ. ಇದನ್ನ ನೀವು ಡೆಸಿಮಲ್ ಫಾರ್ಮ್ ಅಲ್ಲಿ ಬರ್ದ್ರಿ ಅಂದ್ರೆ ಯಾವುದು ದೊಡ್ಡದು ಅಂತ ಗೊತ್ತಾಗ್ಬಿಡುತ್ತೆ. ಈಗ 10/1000 ಅಂತಂದ್ರೆ ಇದರ ಅರ್ಥ 3 ಸೊನ್ನೆಗಳ ನಂತರ ಪಾಯಿಂಟ್ ಇರೋದ್ರಿಂದ ಇಲ್ಲಿ ನೀವು 2 ಅಂಕಿಯ ಪಕ್ಕದಲ್ಲಿ ಮತ್ತೊಂದು 0ನ ಹಾಕಬೇಕಾಗತ್ತೆ. ಅಂದ್ರೆ ಇದ್ರ ವ್ಯಾಲ್ಯೂ ಏನು ಬರುತ್ತೆ ಅಂದ್ರೆ 0.010 ಬರುತ್ತೆ. ಈ ಕಡೆ 1/10 ಅಂತ ಹೇಳಿದ್ರೆ ಏನು ಬರುತ್ತೆ ಅಂದ್ರೆ 0.1 ಬರುತ್ತೆ. ಇವೆರಡಕ್ಕೂ ಕಂಪೇರ್ ಮಾಡಿದಾಗ 0.1 ಈಸ್ ಗ್ರೇಟರ್ ದ್ಯಾನ್ 0.010. ಸೊ ದೇರ್ ಫೋರ್ ನೀವು ಬರೀತೀರಾ 1/10 ಈಸ್ ಗ್ರೇಟರ್ ದ್ಯಾನ್ 10/1000 ಅಂತೇಳಿ ನೀವು ಆನ್ಸರ್ನ ಬರಿಬೇಕಾಗತ್ತೆ. ಈ ಕಡೆ ಬಂದಾಗ್ಲೂ ಕೂಡ 1/100th ಅವ್ರು ಕೊಟ್ಟಿದ್ದಾರೆ, 100th ಅಂತ ಕೊಟ್ಟಿದ್ದಾರೆ. ಅದನ್ನ ಸಿಂಬಲಿಕಲಿ ಬರ್ಕೊಂಡ್ರೆ 1/100. ಇದ್ರ ಅರ್ಥ ಏನಪ್ಪಾ ಅಂದ್ರೆ ಪಾಯಿಂಟಿನ ನಂತರ ಒಂದು 0 ಎಕ್ಸ್ಟ್ರಾ ಬರುತ್ತೆ, 0.01 ಬರುತ್ತೆ. ಓಕೆ, ಈ ಕಡೆ ಬಂದ್ರೆ 90/1000 ಅಂತೇಳಿ 90,000 ಅಂತ ಕೊಟ್ಟಿದ್ದಾರೆ ಅವರು. ಅದರ ಪ್ರಕಾರ ಇಲ್ಲಿ ನೀವು 0 ಪಾಯಿಂಟ್ ಕಟ್ಟಿ ಮತ್ತೊಂದು 0 ಹಾಕಿ 90 ಅಂತ ಬರೀತೀರಾ. 0.01 ಈ ಕಡೆ 0.090 ಬರುತ್ತೆ. ಇವೆರಡರಲ್ಲಿ ಯಾವುದು ದೊಡ್ಡದು ಅಂತ ತಗೊಳ್ಳೋದಾದ್ರೆ ಇದು ದೊಡ್ಡದು, ಇದು ಚಿಕ್ಕದು, ಇದಕ್ಕಿಂತ ಇದು ಚಿಕ್ಕದಾಗಿದೆ. ಸೊ ದಟ್ ನೀವು ಬರೀಬೇಕಾಗತ್ತೆ ಆನ್ಸರ್ ಏನಂತೇಳಿ 90/1000 ಈಸ್ ಗ್ರೇಟರ್ ದ್ಯಾನ್ 1/100 ಅಂತೇಳಿ ನೀವು ಆನ್ಸರನ್ನು ಬರಿತೀರಾ. ಅದೇ ರೀತಿ ಈ ಕಡೆ 1/1000 ಅಂತ ಹೇಳಿದ್ರೆ 1/10,000 ಅಂತ ಕೊಟ್ಟಿದ್ದಾರೆ. ಸಾರಿ, ಇದು 1/1000 1000th ಅಂತಿದೆ. ಸೊ 1000th ಅಂತ ಹೇಳಿದ್ರೆ 0 ಪಾಯಿಂಟಿನ ನಂತರ 2 0 ಹಾಕಿ ಒಂದನ್ನು ಬರಿಬೇಕು ಪಕ್ಕದಲ್ಲಿ. ಈ ಕಡೆ 90/100 ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ 0.90 ಬರುತ್ತೆ. ಏನು ಬರುತ್ತೆ ಆನ್ಸರು? 0.90 ಬರುತ್ತೆ. ಈಗ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಇದು ದೊಡ್ಡದು, ಇದು ಚಿಕ್ಕದು. ಸೊ ದಟ್ 90/100 ಈಸ್ ಗ್ರೇಟರ್ ದ್ಯಾನ್ 0.01 ಅಂತೇಳಿ ನೀವು 0.01 ಬರೆಯೋ ಹಾಗಿಲ್ಲ, ಮೇಲ್ಗಡೆ ರೀತಿಯಲ್ಲೇ ಬರೆಯೋದಾದ್ರೆ 90/100 ಈಸ್ ಗ್ರೇಟರ್ ದ್ಯಾನ್ 1/1000 ಅಂತೇಳಿ ನೀವು ಆನ್ಸರ್ ಅನ್ನ ಹೇಳಬೇಕಾಗತ್ತೆ. ನೆಕ್ಸ್ಟ್ 14th ಕ್ವಶನ್ ಕೊಟ್ಟಿದ್ದಾರೆ. ಏನಪ್ಪ ಕ್ವಶನ್ ಇದೆ ಅಂತ ಹೇಳಿದ್ರೆ, ರೈಟ್ ದ ಡೆಸಿಮಲ್ ಫಾರ್ಮ್ಸ್ ಆಫ್ ದ ಕ್ವಾಂಟಿಟೀಸ್ ಮೆನ್ಷನ್ಡ್ ಆನ್ ಎಕ್ಸಾಂಪಲ್ ಇಸ್ ಗಿವನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅವರೇ ಆನ್ಸರ್ ಏನು ಬರುತ್ತೆ ಅಂತ ಹೇಳಿ ಅದರ ಆಧಾರದ ಮೇಲೆ BCD ಅನ್ನು ಕಂಡುಹಿಡಿಬೇಕು. ಎ ಪ್ರಕಾರವಾಗಿ 87 ones, 5 tenths and 60 hundredths ಅಂತ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ನೀವು 87 1 ಅಂತ ಬರ್ಕೊಂಡು ಅಲ್ಲಿ ಏನು ಬರೀಬಹುದು ಅಂದರೆ 87ಗೆ 5 tenths ಅಂತ ಹೇಳಿದ್ರೆ ಅದರ ಅರ್ಥ ಏನು ಅಂದರೆ 5/10. ಹಾಗೇನೆ 60 100 ಅಂತ ಹೇಳಿದ್ರೆ 60/100. ಇಲ್ಲಿ ನೀವು 0 ಕ್ಯಾನ್ಸಲ್ ಮಾಡಿದ್ರಿ ಅಂದರೆ ಡಿನಾಮಿನೇಟರ್ 10 ಉಳ್ಕೊಳ್ಳುತ್ತೆ. ಅದರ ಅರ್ಥ ನೀವು 87 + 10 ಕೆಳಗಡೆ ಬರೋದು, ಮೇಲ್ಗಡೆ 5 + 6 ಮಾಡಿದ್ರೆ 11 ಬಂದ್ಬಿಡುತ್ತೆ. ಇದರ ಅರ್ಥ ಇದು 87 + 11/10 ಅನ್ನ ಡೆಸಿಮಲ್ ಫಾರ್ಮಲ್ಲಿ ಏನಾದರೂ ಬರೆದ್ರಿ ಅಂದರೆ 1.1 ಬರುತ್ತೆ. ಅದರ ಅರ್ಥ ನೀವು 1.10 ಅಂತ ಬರೀಬಹುದು. ಇವೆರಡನ್ನ ಕೂಡ್ಬಿಟ್ರೆ 87 + 1 ಮಾಡಿದ್ರೆ 88.10 ಬರುತ್ತೆ. ಅವರೇ ಕೊಟ್ಟಿರ್ತಕ್ಕಂಥದ್ದು ಗಿವನ್ ಇದು. ಇದರ ಆಧಾರದ ಮೇಲೆ BCD ನೀವು ಕಂಡುಹಿಡಿಬೇಕು. ಹೇಗೆ ಅಂತ ನೋಡೋದಾದ್ರೆ ನೋಡಿ, ಅವ್ರು ಕೊಟ್ಟಿದ್ದಾರೆ 12 tenths ಅಂತ ಕೊಟ್ಟಿದ್ದಾರೆ. 12 tenths ಅಂತ ಹೇಳಿದ್ರೆ ಅದರ ಅರ್ಥ 12 × 10 ಅಂತ ಮಲ್ಟಿಪ್ಲೈ ಮಾಡಿದ್ರೆ 120 ಬರುತ್ತೆ. 12 tenths ಅಂತ ಹೇಳಿದ್ರೆ 12/10 ಅಂತ ಅರ್ಥ. ಈ 12/10 ಅನ್ನ ಡೆಸಿಮಲ್ ಫಾರ್ಮಿಗೆ ಬರೆದ್ರಿ ಅಂತ ಹೇಳಿದ್ರೆ ಆನ್ಸರ್ 1.2 ಅಂತ ಬರೀತೀರಾ. ಸೊ ಈ 1.2 ಅನ್ನ ಈ 120ಗೆ 1.2 ಅನ್ನ ಆಡ್ ಮಾಡಿದ್ರಿ ಅಂದ್ರೆ ನೀವು 121.2 ಅಂತ ಬರೀಬಹುದು. ಬಿಗೆ ಆನ್ಸರ್. ಹಾಗೆ ಸಿ 10 tenths ಅಂತ ಕೊಟ್ಟಿದ್ದಾರೆ, ಅಂದರೆ ಅದರ ಅರ್ಥ 10 tenths ಅಂದರೆ 10 × 10 ಮಾಡಿದ್ರೆ 100 ಬರುತ್ತೆ. 10 ones ಅಂತ ಕೊಟ್ಟಿದ್ದಾರೆ ಅಂದರೆ 10 × 1 ಮಾಡಿದ್ರೆ 10 ಬರುತ್ತೆ. ಇನ್ನು 10 hundredths ಅಂತ ಕೊಟ್ಟಿದ್ದಾರೆ ಅಂದರೆ 10/100. ಇದನ್ನ ಸಿಂಪ್ಲಿಫೈ ಮಾಡಿಬಿಟ್ರಿ ಅಂತ ಹೇಳಿದ್ರೆ ನೀವು ಏನು ಬರುತ್ತಪ್ಪ ಅಂದರೆ 0.01 ಬರುತ್ತೆ. 0.1 ಬರುತ್ತೆ. 0 ಕ್ಯಾನ್ಸಲ್ ಆಗುತ್ತೆ. ಸೊ 1/10 ಅನ್ನು ನಾವು 0.1 ಅಂತ ಬರೀಬಹುದು. ಅಲ್ಲಿಗೆ 10 tenths ಅಂದರೆ 100,
10 ಒನ್ಸ್ ಅಂದರೆ 10 ಪ್ಲಸ್ 0.1 ಕೂಡಿದರೆ 110.1 ಬರುತ್ತೆ. 100 ಪ್ಲಸ್ 10 110 ಪ್ಲಸ್ 0.1 ಅಲ್ಲಿಗೆ 110.1 ಅಂತ ಬರೀತೀರ. ಇದೇ ರೀತಿಯಲ್ಲಿ ಡಿ ಕೊಟ್ಟಿದ್ದಾರೆ. ಇನ್ನೊಂದು ಡಿನೂ ಕೂಡ ನೀವು ಮಾಡೋದಾದ್ರೆ 25 ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ 25 ಇಂಟು 10 ಮಲ್ಟಿಪ್ಲೈ ಮಾಡಿದ್ರೆ 250 ಬರುತ್ತೆ. ಹಾಗೇನೆ 25 ಒನ್ಸ್ ಅಂತ ಕೊಟ್ಟಿದ್ದಾರೆ. 25 ಒನ್ಸ್ ಅಂತ ಹೇಳಿದ್ರೆ 25 ಇಂಟು 1 ಮಾಡಿದ್ರೆ 25 ಬರುತ್ತೆ. ನೆಕ್ಸ್ಟ್ 25 ಟೆಂತ್ ಅಂತ ಕೊಟ್ಟಿರೋದ್ರಿಂದ 25 ಡಿವೈಡೆಡ್ ಬೈ 10 ಮಾಡ್ತೀರಾ. ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ 25 ಹಂಡ್ರೆಡ್ಸ್ ಅಂತ ಕೊಟ್ಟಿದ್ದಾರೆ 25 ಬೈ 100. ಸೊ 25 ಬೈ 10 ಮಾಡಿದಾಗ ನಿಮಗೆ ಏನು ಬರುತ್ತೆ ಅಂದರೆ 2.5 ಬರುತ್ತೆ. 25 ಬೈ 100 ಮಾಡಿದಾಗ ನಿಮಗೆ ಏನು ಬರುತ್ತೆ 0.25 ಬರುತ್ತೆ. ಇವಿಷ್ಟನ್ನ ಕೂಡಿದರೆ ಇಲ್ಲಿ ಇದ್ರದ್ದು ವ್ಯಾಲ್ಯೂ 2.5, ಇವುಗಳ ಜೊತೆಗೆ ಈ ವ್ಯಾಲ್ಯೂಸನ್ನು ಕೂಡಬೇಕು 0.25. ಎಷ್ಟು ಬರುತ್ತೆ? 250ಗೆ 25 ಕೂಡಿದ್ರೆ 275. 275ಗೆ 2 ಕೊಡ್ತೀರಾ, ಎಷ್ಟಾಗುತ್ತೆ 277. 277 ಪಕ್ಕದಲ್ಲಿ ಪಾಯಿಂಟ್ ಹಾಕಿ, 277 ಪಕ್ಕದಲ್ಲಿ ಪಾಯಿಂಟ್ ಹಾಕಿ 5 ಪ್ಲಸ್ 2 7 ಬರುತ್ತೆ. ಹಾಗೆಯೇ 0 ಪ್ಲಸ್ 5 ಬರುತ್ತೆ. ಟೋಟಲ್ ಆನ್ಸರ್ ಬಂದ್ಬಿಟ್ಟು ಎಷ್ಟು ಬರುತ್ತೆ? 277.75 ಅಂತೇಳಿ ನೀವು ಆನ್ಸರನ್ನು ಹೇಳಬೇಕಾಗತ್ತೆ. ಓಕೆ, ಈಗ ನೆಕ್ಸ್ಟು ಇಲ್ಲಿ ಯೂಸಿಂಗ್ ಈಚ್ ಡಿಜಿಟ್ 0 to 9 ನಾಟ್ ಮೋರ್ ದ್ಯಾನ್ ಒನ್ಸ್ ಫಿಲ್ ದ ಬಾಕ್ಸಸ್ ಬಿಲೋ ಸೊ ದಟ್ ದ ಸಮ್ ಈಸ್ ಕ್ಲೋಸೆಸ್ಟ್ ಟು 10.5 ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನೀವು ಏನು ಮಾಡಬೇಕಂತೆ 0 ಇಂದ 9 ತನಕ ಇರುವ ಯಾವುದೇ ಡಿಜಿಟ್ಗಳನ್ನು ಬಳಕೆ ಮಾಡಿಕೊಂಡು 2 ಡೆಸಿಮಲ್ ಫಾರ್ಮನ್ನು ಬರೆದುಬಿಟ್ಟು ಆ 2 ಡೆಸಿಮಲ್ ಫಾರ್ಮನ್ನು ಕೂಡಿದಾಗ ಆನ್ಸರು 10.5ಗೆ ಕ್ಲೋಸೆಸ್ಟ್ ಆಗಿರಬೇಕು. ಹಾಗಿದ್ಮೇಲೆ ಯಾವ ಸಂಖ್ಯೆನ ತಗೊಳ್ಬೋದು ಅಂತ ಹೇಳಿದ್ರೆ 10 ಬರಬೇಕು ಅಂದರೆ ನೀವು 2 ಅಂಕಿಗಳನ್ನು ಕೂಡಿದ್ರೆ 10 ಬರಬೇಕು ಅಂದರೆ ನೀವೇನು ಮಾಡ್ಬೋದು ಅಂದರೆ 5 ಕೂಡಕ್ಕೆ ಬರಲ್ಲ. ಯಾಕಂದರೆ ಒಂದೇ ಅಂಕಿನ 2 ಬಾರಿ ಬಳಸಲ್ಲ ಅಂತ ಹೇಳಿದ್ದಾರೆ. ಅದರ ಅರ್ಥ ನೀವು ಒಂದು 4 ಇನ್ನೊಂದು 5 ತಗೊಳ್ಬೋದು. ಅಲ್ಲಿಗೆ ಈ ಸ್ಥಾನದಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಗ್ಬಿಡ್ತು, ಒಂದು 4 ಇನ್ನೊಂದು 5 ಅಂತ. ಇದಾದ ನಂತರದಲ್ಲಿ ಇಲ್ಲಿ ಯಾವ ಅಂಕಿಗಳನ್ನು ತಗೊಳ್ತೀರಾ? ಇಲ್ಲಿ ನೀವು ತಗೊಳ್ಳೋದಾದರೆ 4 5 ಆಯಿತು ಅಂದರೆ ಇನ್ಯಾವುದು ಉಳಿತು? 6 ಉಳಿತಲ್ವಾ? ಸೊ ಇಲ್ಲಿ ನೀವು 6 ಬರೆದು ಕೆಳಗಡೆ 8 ಬರೀರಿ. ನಂತರದಲ್ಲಿ ಇಲ್ಲಿ 0 ಬರೆದು ಇಲ್ಲಿ 9 ಬರೀರಿ. ಇಲ್ಲಿ 3 ಬರೆದು 7 ಬರೀರಿ. ಇದಿಷ್ಟನ್ನು ಕೂಡಿದಾಗ ಎಕ್ಸಾಕ್ಟ್ಲಿ ಆನ್ಸರ್ ಬರುತ್ತೆ. ಹೆಂಗೆ ಬರುತ್ತೆ ನೋಡ್ತಾ ಹೋದರೆ ನೀವು 3 ಪ್ಲಸ್ 7 ಕೂಡಿದ್ರಿ ಅಂದರೆ 0 ಬರುತ್ತೆ, ಅಂದರೆ 10 ಬರುತ್ತೆ. ಇಲ್ಲಿ 1 ಹಾಕ್ತೀರಾ, ಇಲ್ಲಿ 1 ಕ್ಯಾರಿ ಪಕ್ಕದ ಮನೆ ಕಳಿಸ್ತೀರಾ. ಈಗ 1 ಪ್ಲಸ್ 9 10 ಬರುತ್ತೆ, ಅಲ್ಲೂ ಕೂಡ 0 ಬರೋದು, ಈ ಕಡೆ 1 ಕಳಿಸ್ತೀರಾ. ಇಲ್ಲಿ 6 ಪ್ಲಸ್ 1 7 ಬರುತ್ತೆ. 7 ಪ್ಲಸ್ 8 ಮಾಡಿಬಿಟ್ರಿ ಅಂತ ಹೇಳಿದ್ರೆ ನೀವು 15 ಬರುತ್ತೆ. 1 ಈ ಕಡೆ ಬರುತ್ತೆ. ಈಗ 5 ಪ್ಲಸ್ 4 9 ಪ್ಲಸ್ 1 10 ಬರುತ್ತೆ. ಅವ್ರು ಹೇಳಿದ್ದಾರೆ 10.5ಗೆ ಕ್ಲೋಸೆಸ್ಟ್ ಅಂತೇಳಿ. ಕ್ಲೋಸೆಸ್ಟ್ ಏನು? ಎಕ್ಸಾಕ್ಟ್ಲಿ 10.500 ಆನ್ಸರ್ ಬರೋ ರೀತಿಯಲ್ಲಿ ನೀವು ನಂಬರನ್ನು ಈ ಒಂದು ಖಾಲಿ ಬಾಕ್ಸ್ಗಳಲ್ಲಿ ಹಾಕಬಹುದು. ಇದಾದ ನಂತರದಲ್ಲಿ ಕೊನೆಯ ಕ್ವಶನ್ನು ರೈಟ್ ದ ಫಾಲೋಯಿಂಗ್ ಫ್ರಾಕ್ಷನ್ಸ್ ಇನ್ ಡೆಸಿಮಲ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಕೆಳಗೆ ಕೊಟ್ಟಿರುವಂತಹ ಫ್ರಾಕ್ಷನ್ಗಳನ್ನು ಡೆಸಿಮಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ಬರಿಬೇಕು. ಹೇಗೆ ಅಂತ ನೋಡೋದಾದರೆ, ಈಗ ನೀವಿಲ್ಲಿ ಲೆಕ್ಕ ಮಾಡೋದ್ರ ಮೂಲಕನಾದರೂ ಬರಿಬೋದು, ಅಥವಾ ಸ್ವಲ್ಪ ನಾವು ಮೈಂಡಿಗೆ ಕೆಲಸವನ್ನು ಕೊಡೋದ್ರ ಮೂಲಕ ಡೈರೆಕ್ಟಾಗಿ ಆನ್ಸರ್ ಬರಿಬೋದು. ನೋಡಿ, 1/2 ಅನ್ನೋದನ್ನು ನೀವು ಫ್ರಾಕ್ಷನ್ ಸಾಮಾನ್ಯವಾಗಿ ಯಾವುದಕ್ಕೆ ಬಳಸ್ತೀರಿ? ಹಾಫಿಗೆ ಬಳಸ್ತೀರಿ. 1ರ ಅರ್ಧವನ್ನು ಹೇಳಬೇಕಾದಾಗ 1/2 ಅಂತ ಹೇಳ್ತೀವಿ. ಅದರ ಅರ್ಥ ಏನು? 0.5 ಅಂತ ಬರೀಬಹುದು. ಓಕೆನಾ? 0.5. ಅದೇ ರೀತಿಯಲ್ಲಿ 3/2 ಅಂತ ಹೇಳಿದ್ರೆ ಈ 3/2 ಅನ್ನು ನೀವೇನಂತ ಬರೀತೀರಾ ಅಂದರೆ ಇದು ಸ್ವಲ್ಪ ನೀವು ಲೆಕ್ಕ ಮಾಡ್ಬೋದು. ಹೇಗೆ ಅಂದರೆ 2 ಬರುತ್ತೆ. ಮೇಲ್ಗಡೆ 2ರಿಂದ 3 ಭಾಗಾಕಾರ ಮಾಡ್ತಾ ಇದ್ದೀರಿ ಅಂದರೆ ಡಿನಾಮಿನೇಟ್ರಿಂದ ನ್ಯೂಮರೇಟರ್ನ ಭಾಗಿಸ್ತಾ ಇದ್ದೀರಿ ಅಂದರೆ 2 2 ಹೋಯ್ತು ಅಂದರೆ ಇನ್ನೊಂದು ಉಳಿತು. 2ರಿಂದ ಭಾಗ ಆಗಲ್ಲ, ಪಾಯಿಂಟ್ ಇಡ್ತೀರಾ, 10 ಆಗುತ್ತೆ. 2 5 10. ಏನು ಬಂತು ಆನ್ಸರು? 1.5. ಹಾಗಿದ್ರೆ 1/4 ನಾವೇನು ಬಳಸ್ತೀವಿ? ಕಾಲ್ ಅಂತ ಹೇಳ್ತೀವಿ ನಾವು, ಅಂದರೆ ಅರ್ಧದ ಅರ್ಧ ಅಂತ. ಸೊ ಇದನ್ನು ನಾವೇನಂತ ಹೇಳ್ಬೋದಾಗಿದ್ರೆ 0.25 ಅಂತ ಹೇಳ್ಬೋದು. ಇನ್ನು 3/4 ಬಳಸ್ತೀವಿ ಯಾವುದಕ್ಕೆ? ಮುಕ್ಕಾಲು ಅಂತ ಹೇಳ್ತೀವಿ. ಅರ್ಧಕ್ಕೆ ಮತ್ತೆ ಇನ್ನು ಅರ್ಧದ ಅರ್ಧ ಸೇರಿಸೋದು. ಅಂದರೆ ಅಲ್ಲಿಗೆ 3/4 0.75 ಅಂತೇಳಿ ಡೈರೆಕ್ಟಾಗಿ ಆನ್ಸರ್ ರೀತಿಯಲ್ಲಿ ಬರಿಬೋದು. ಇದಾದ ನಂತರ 1/5 ಬರಿಬೇಕು ಅಂದರೆ 0 ಹಾಕಿ ಪಾಯಿಂಟ್ ಹಾಕಿದ್ರಿ ಅಂದರೆ 1 ಇದ್ದಿದ್ದೇನಾಗುತ್ತೆ? 10 ಆಗುತ್ತೆ. 5ರಿಂದ 10 ಭಾಗಾಕಾರ ಮಾಡಬೇಕಂದ್ರೆ 2ರಿಂದ ಭಾಗಿಸಿದ್ರೆ 10 ಬರುತ್ತೆ. ಆನ್ಸರ್ ಏನು ಬಂತು? 0.2. ಈಗ ಇಲ್ಲಿ 4 ಇದೆ,
5 ಇದೆ. 5ಗಿಂತ ದೊಡ್ಡ ಚಿಕ್ಕ ಸಂಖ್ಯೆ ಆಗಿರೋದ್ರಿಂದ 0 ಪಾಯಿಂಟ್ ಹಾಕಿದರೆ 4 ಪಕ್ಕದಲ್ಲಿ 0 ಬರುತ್ತೆ. ಸೊ 5ರ ಮಗ್ಗಿನಲ್ಲಿ ನೀವು ಹೇಳ್ತಾ ಹೋದಾಗ 5 8s of 40 ಬರುತ್ತೆ. ಸೊ ದಟ್ ಆನ್ಸರು 0.8 ಅಂತ ಹೇಳಿ ನೀವು ಸುಲಭವಾಗಿ ಬರಿಬಹುದು. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಎ ಪೀಕ್ ಬಿಯಾಂಡ್ ದ ಪಾಯಿಂಟ್ ಅಂತಕ್ಕಂಥ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಕೊನೆಯ ಒಂದು ಫಿಗರ್ ಇಟ್ ಔಟ್ ಪೇಜ್ ನಂಬರ್ 78, 79 ಮತ್ತು 80ರಲ್ಲಿರುವ ಫಿಗರ್ ಇಟ್ ಔಟಿನ 9ರಿಂದ ಕೊನೆಯ 16ನೇ ಕ್ವಶನ್ವರೆಗೂ ಕಂಪ್ಲೀಟ್ ಆನ್ಸರ್ಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ಹಿಂದಿನ ವಿಡಿಯೋ 1ರಿಂದ ಬರ್ತಕ್ಕಂಥ ಫಿಗರ್ ಇಟ್ ಔಟಿನ ಕ್ವಶನ್ಸ್ನ ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ ಅಂತ ಹೇಳ್ತಾ, ಇಷ್ಟೋ ತನಕ ವಿಡಿಯೋ ನೋಡಿದ್ರೆ ಹಾಗೇನೆ ನೆಕ್ಸ್ಟ್ ಚಾಪ್ಟರ್ನ ಎಕ್ಸಸೈಸ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.